ನಾನು ಮತ್ತೆ ಬ್ಯಾಕ್ ಟು ಫಾರ್ಮು ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ. ಲಾಸ್ಟ್ ಟೈಮು 100 ಡೇಸ್ ಗುರು ಯಾವುದ್ರಲ್ಲೂ ಆಡಿಯೋ ರೆಕಾರ್ಡ್ ಆಗಿಲ್ಲ, ಮೈಕ್ ಹೋಗ್ಬಿಟ್ಟಿತ್ತು. ಯಾವಾಗ ಐಪ್ಯಾಡ್ಗೆ ಹಾಕೊಂಡೆ ಫುಟೇಜ್ ನೆಗೆಟಿವಿಟಿ ಇರಬೇಕು, ಬಟ್ ಈ ಲೆವೆಲ್ಗೆಲ್ಲ ಏನು ಮಾಡೋಕ್ಕಾಗಲ್ಲ. ಇಟ್ ಹರ್ಟ್ಸ್. ಓಕೆ ಬಿಡ್ರಿ, ಎಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದು ಬೇಡ, ಯಾರೋ ಚೇಳ್ನ ಮಕ್ಕಳು ಅಂದ್ಕೊಂಡು ಸುಮ್ಮನೆ ಆಗ್ಬಿಡೋಣ. ಜೈ ಶ್ರೀರಾಮ್. ವಾಟ್ಸಪ್ ಬಾಯ್ಸ್, ಎಲ್ಲರೂ ಹೆಂಗಿದ್ದೀರಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ತುಂಬ ದಿವಸ ಆದಮೇಲೆ ವ್ಲಾಗ್ನ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಫ್ಟರ್ ಅ ಲಾಂಗ್ ಟೈಮ್ ಗುರು. ತುಂಬ ದೊಡ್ಡ ಗ್ಯಾಪ್ ಆಗೋಯ್ತು ಅಂದ್ಕೊಂಡ್ರೆ. ಆಲ್ಮೋಸ್ಟ್ ಒಂದು 4 ತಿಂಗಳಾಗಿರಬೇಕು ರೆಗ್ಯುಲರಾಗಿ ವ್ಲಾಗ್ಸ್ ಎಲ್ಲ ಮಾಡಿ. ಇಷ್ಟು ದಿನ ಏನಕ್ಕೆ ಮಾಡ್ತಿಲ್ಲ ಅಂತಂದರೆ, ಕಿರಣ ನನ್ನ ಕ್ಯಾಮ್ರಾ ಎತ್ಕೊಂಡೋಗ್ಬಿಟ್ಟಿದ್ದೆ ಗುರು. ಗೊತ್ತಲ್ವಾ, KK on Wheels 08 ಕಿರಣ್. ಅವನು ಕ್ಯಾಮ್ರಾ ಬ್ರೋ ಒಂದು 2 ದಿನ ಕೊಡು ಬ್ರೋ, ವ್ಲಾಗ್ ಮಾಡ್ಬಿಟ್ಟು ಕೊಡ್ತೀನಿ ಅಂತ ಈಸ್ಕೊಂಡು ಹೋದನು. ಹತ್ರ 4 ತಿಂಗಳಾದ್ಮೇಲೆ ಕೊಟ್ಟವನು ಗುರು. ಅದಕ್ಕೆ ಇವಾಗೆಲ್ಲ ಕಿತ್ಕೊಂಡಿದ್ದೀನಿ ನನ್ನ ಕ್ಯಾಮ್ರಾ, ಐಪ್ಯಾಡು ಎಲ್ಲ ಇವಾಗ. ಬಿಕಾಸ್ ನಾನು ಮತ್ತೆ ಬ್ಯಾಕ್ ಟು ಫಾರ್ಮು ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ. ಲಾಸ್ಟ್ ಟೈಮು 100 ಡೇಸ್ ಚಾಲೆಂಜ್ ಮಾಡಿದ್ದೆ. ಬೈ ಸಮ್ ರೀಸನ್ಸ್ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಕರೆಕ್ಟಾಗಿ 80 ಡೇಸ್ಗೆ 85 ಡೇಸ್ಗೆ ಬಿಟ್ಬಿಟ್ಟೆ. ಈ ಟೈಮು ಮಿಸ್ ಮಾಡಲ್ಲ ಗುರು. 222 ಡೇಸ್ ಚಾಲೆಂಜು ಪಕ್ಕಾ ಕಂಪ್ಲೀಟ್ ಮಾಡ್ತೀನಿ. 222 ಡೇಸ್ 222 ದಿನ ಡೈಲಿ ವ್ಲಾಗ್ಸ್ ಅಂತೂ ಪಕ್ಕಾ ಅಪ್ಲೋಡ್ ಮಾಡ್ತೀನಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಇಫ್ ಇನ್ ಕೇಸ್ ನಾನೇನಾದರೂ ಸೋತ್ರೆ ಡ್ಯಾಮ್ ಶೋರ್ ನಾನು ಮತ್ತೆ ವ್ಲಾಗಿಂಗೇ ಮಾಡೋಕ್ಕೋಗಲ್ಲ. ಆ್ಯಂಡ್ ಹಳೆ ವ್ಲಾಗ್ಗಳನ್ನ ನೋಡಿರೋರಿಗೆ ಗೊತ್ತಿರುತ್ತೆ, ಒಂಥರ ಜಾಸ್ತಿ ಅಟ್ಯಾಚ್ ಆಗಿಬಿಟ್ಟಿದೆ ವ್ಲಾಗಿಂಗ್ ಅಂತ. ಡೈಲಿ ಗುರು ಒಂದು ದಿವಸ ಮಿಸ್ ಮಾಡಿಲ್ಲ. 80 ಡೇಸ್ ರೆಗ್ಯುಲರಾಗಿ ಮಾಡಿ ಸಡನ್ನಾಗಿ ಬಿಟ್ಟಿದ್ದಕ್ಕೆ ವ್ಲಾಗ್ ಮಾಡಬೇಕನ್ನೋ ಇಂಟ್ರೆಸ್ಟೇ ಹೋಗ್ಬಿಟ್ಟಿತ್ತು. ಈಗ ಮತ್ತೆ ಬ್ಯಾಕ್ ಟು ಫಾರ್ಮ್ ಬಂದಿದ್ದೀನಿ. ಇನ್ಮೇಲಿಂದ ಬಿಡೋಲ್ಲ ಬಿಡಿ, ಯಾಕಂದರೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀನಿ. ಆ ಇನ್ವೆಸ್ಟ್ಮೆಂಟ್ನ ರಿಕವರ್ ಮಾಡ್ಕೊಬೇಕಲ್ವಾ. ದ ಒನ್ ಆ್ಯಂಡ್ ಓನ್ಲಿ ಸೋರ್ಸ್ ಟು ರಿಕವರ್ ಮೈ ಇನ್ಕಮ್ ಈಸ್ ಯೂಟ್ಯೂಬಿಂದನೇ. ಆ್ಯಂಡ್ ಫಸ್ಟು ಪೇಮೆಂಟು ಬಂದರೆ ನಾನು ಡೊನೇಟ್ ಮಾಡ್ತೀನಿ ಅಂತ ಅಂದಿದ್ದೆ. ಡೊನೇಟು ಇಲ್ಲ ಗಿವ್ ಅವೇ ಏನಾದರೂ ಒಂದು ಮಾಡಬೇಕು ಅಂದ್ಕೊಂಡಿದ್ದೆ. ನಾನು ಅವಾಗ ವ್ಲಾಗ್ ಮಾಡೋದೇ ಬಿಟ್ಬಿಟ್ಟಿದ್ದೆ ಗುರು, ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಿಲ್ಲ. ಬಟ್ ಇವಾಗ ಮಾಡ್ಬೋದು, ಬಿಕಾಸ್ ನನಗೆ ಆಲ್ರೆಡಿ ಪೇಮೆಂಟ್ ಬಂದುಬಿಟ್ಟಿದೆ ಗುರು. ಹೇಳೋದು ಮರ್ತದೆ, ಐ ಆಮ್ ರಿಯಲಿ ಸಾರಿ. ಆ ಪೇಮೆಂಟ್ ಬಂದೆಲ್ಲ ಖರ್ಚಾಗೋಯ್ತು. ಬಟ್ ಆದರೆ ಆ ದುಡ್ಡು ಎಷ್ಟು ಬಂದಿತ್ತು ಅಷ್ಟು ಪಕ್ಕಾ ಖರ್ಚು ಮಾಡ್ತೀನಿ. ಆಫ್ಟರ್ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದಾದ್ಮೇಲೆ 222 ದಿವಸ ಅವಾಗ ಒಂದು ಐ ಥಿಂಕ್ $102 ಬಂದಿತ್ತು. ಈ ಪಾಸಿಬಲ್ ಆದರೆ ಇಲ್ಲೆಲ್ಲಾದರೂ ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನೋಡ್ಕೊಳ್ರಿ. $102 ಅಂದರೆ $8,200 ಸಮಥಿಂಗ್ ಬಂದಿತ್ತು ಗುರು ಅಕೌಂಟ್ಗೆ. ಅಷ್ಟು ದುಡ್ಡನ್ನ ವರ್ತಿರೋ ಏನಾದರೂ ಒಂದು ಆಕ್ಸೆಸರೀಸ್ ಇಲ್ಲ ಏನಾದರೂ ಒಂದು ಸ್ವಲ್ಪ ಥಿಂಗ್ಸ್ನ ಗಿವ್ ಅವೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನಗೆ ಬಂದ್ಬಿಟ್ಟು ಹೆಲ್ಮೆಟ್ನೇ ಗಿವ್ ಅವೇ ಮಾಡಬೇಕು ಅಂತ ಐತೆ. ನೋಡೋಣ, 222 ದಿನ ಆದಮೇಲೆ ಮಾಡೋಣ. ಇಲ್ಲ ಒಂದು 10K ಆ ಥರ ಯಾವುದಾನ ಒಂದು ಸ್ಪೆಷಲ್ ಮೂಮೆಂಟ್ಸ್ಗೆ ಏನಾದರೂ ಮಾಡೋಣ. ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡಿದಾಗ ಬಿಟ್ಟಾಗ 3900 ಸಮಥಿಂಗ್ ಇದ್ದರು ಸಬ್ಸ್ಕ್ರೈಬರ್ಸ್. ಇವಾಗ ಆಲ್ಮೋಸ್ಟ್ 4500 ಸಬ್ಸ್ಕ್ರೈಬರ್ಸ್ ಇದ್ದೀರಾ. ತುಂಬ ಜನ ಸಿಕ್ಕಾಪಟ್ಟೆ ಮೆಸೇಜಸ್ ಬರುತ್ತೆ ಗುರು ರೆಗ್ಯುಲರ್ಲಿ. ಅನ್ಕೊತಿದ್ದೆ ಗುರು ಮತ್ತೆ ವ್ಲಾಗ್ ಮಾಡಬೇಕು ಅಂತ. ಕಿರಣ ಕ್ಯಾಮ್ರಾ ಎತ್ಕೊಂಡೋಗಿ ನನ್ನ ಕ್ಯಾಮ್ರಾ ನನ್ನ ಕೈಯಲ್ಲೇ ಕೊಡ್ತಿರ್ಲಿಲ್ಲ ಗುರು. ಇವಾಗಂತೂ ನಾನಂತೂ ಇನ್ನೂ ಅವ್ನ ಕೈಲಿ ಕೊಡೋಲ್ಲ ಬಿಡ್ರಿ. ಒನ್ ಟೈಮ್ ಗೊತ್ತಾಯ್ತಲ್ಲ ಈ ಥರ ಸೈಕ್ ಮಾಡ್ತಾನೆ ಅಂತ, ಇನ್ನು ಕೊಡೋದು ಇಲ್ಲ. ಬಿಕಾಸ್ ನಾನು ಮಾಡಬೇಕಲ್ಲ ಗುರು ವ್ಲಾಗಿಂಗು. 60,000 ಬಂಡವಾಳ ಹಾಕಿದ್ದೀನಿ ಮೋಟೋ ವ್ಲಾಗಿಂಗ್ ಸೆಟಪ್ ಮೇಲೆ. ಹಂಗೆಲ್ಲ ಕೊಡಬಾರ್ದು ಅಂತ ಇವಾಗ ಗೊತ್ತಾಗೈತೆ, ಕೊಡೋಲ್ಲ ಇನ್ಮೇಲಿಂದ. ಓಕೆ. ಆ್ಯಂಡ್ ಇನ್ಮೇಲಿಂದ ರೆಗ್ಯುಲರಾಗಿ ವ್ಲಾಗ್ಸ್ ಬರುತ್ತೆ ಗುರು May 1 ಅಂದರೆ ಇವತ್ತೇ May 1. ಈಗ ಮನೆಗೆ ಹೋಗ್ಬಿಟ್ಟು ನಾನು ಇವಾಗ ವ್ಲಾಗ್ ಎಡಿಟ್ ಮಾಡಬೇಕು. ಆ್ಯಂಡ್ ಅದರ್ ಥಿಂಗು 3 ದಿವಸದ ಹಿಂದೆನೇ ಪ್ರಿಪೇರ್ ಮಾಡ್ಕೊತಾ ಇದ್ದೆ ಎಲ್ಲ ಶೆಡ್ಯೂಲ್ ಮಾಡೋಣ ಅಂತ. ವ್ಲಾಗ್ಸ್ ಮಾಡಿದ್ದೀನಿ ಗುರು, ಯಾವುದ್ರಲ್ಲೂ ಆಡಿಯೋ ರೆಕಾರ್ಡ್ ಆಗಿಲ್ಲ, ಮೈಕ್ ಹೋಗ್ಬಿಟ್ಟಿತ್ತು. ಯಾವಾಗ ಐಪ್ಯಾಡ್ಗೆ ಹಾಕೊಂಡೆ ಫುಟೇಜು, ಆಮೇಲೆ ಗೊತ್ತಾಯಿತು ಇದ್ರಲ್ಲಿ ಆಡಿಯೋನೇ ರೆಕಾರ್ಡ್ ಆಗ್ತಾಯಿಲ್ಲ ಅಂತ. ಅದಕ್ಕೆ ಇವತ್ತು ಹೋಗ್ಬಿಟ್ಟು ಹೊಸದೊಂದು ಮೈಕ್ ತೊಗೊಂಡು G2 ಪ್ರಾಡಕ್ಟ್ಸ್ ಅವ್ರ ಹತ್ರ ಅವ್ರಿಗೆ ಫೋನ್ ಮಾಡಿ, ಬ್ರೋ ನಂಗೊಂದು ಮೈಕ್ ಬೇಕು ಅರ್ಜೆಂಟ್ ಐತೆ ಅಂತಂದು ಹೋಗಿ ಈಸ್ಕೊಂಬರಕ್ಕೆ ಹೋದಾಗ ನಾನು ವ್ಲಾಗ್ ಮಾಡೋಣ ಅಂದ್ಕೊಂಡೆ ಮಧ್ಯಾಹ್ನ. ಆ ಬಿಸಿಲಲ್ಲಿ ಹೆಲ್ಮೆಟ್ ಹಾಕಿರೋದೇ ದೊಡ್ಡ ವಿಷಯ ಗುರು. ಇಲ್ಲಿ ಮಾತಾಡೋದಲ್ಲಿ ಉಸಿರು ಹೋಗ್ತೈತೆ, ಒಳಗಡೆ ಉಸಿರಾಡೋಕ್ಕೆ ಆಗ್ತಾಯಿಲ್ಲ, ಅಲ್ಲಿ ಹಂಗಾಗ್ಬಿಟ್ಟಿತ್ತು. ಅದಕ್ಕೆ ವ್ಲಾಗ್ ಇವಾಗ ಸ್ವಲ್ಪ ಕೆಲಸ ಇತ್ತು, ಹೆಬ್ಬಾಳ ಹೋಗ್ಬೇಕಿತ್ತು. ಹೋಗ್ಬಿಟ್ಟು ಬರ್ಬೇಕಾದ್ರೆ ಹಂಗೆ ವ್ಲಾಗ್ ಶೂಟ್ ಮಾಡ್ಬಿಡೋಣ. ಹೇಳಿದ್ದೀನಿ ಹೆಂಗಿದ್ರು May 1 ಅಪ್ಲೋಡ್ ಮಾಡ್ತೀನಿ ಅಂತ. ಅಂದರೆ ನೆಕ್ಸ್ಟು ನಾಳೆ ಇಲ್ಲ ನಾಳದಿಂದ ಇಫ್ ಪಾಸಿಬಲ್ ಆದರೆ ಒಂದು ವೀಕ್ ಆದಮೇಲೆ ಮಾರ್ನಿಂಗ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಮಾರ್ನಿಂಗ್ ಅಪ್ಲೋಡ್ ಮಾಡಿದ್ರೆ ಆಡಿಯನ್ಸ್ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ. ಪ್ರೀವಿಯಸ್ಲಿನೂ ಹಂಗೆ ಮಾಡ್ತಿದ್ದೆ. ನೋಡೋಣ, ಇಫ್ ಪಾಸಿಬಲ್ ಆದರೆ ಮಾರ್ನಿಂಗ್ಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇವತ್ತಿನ ವ್ಲಾಗ್ ಇವತ್ತು ಪಕ್ಕ ಅಪ್ಲೋಡ್ ಮಾಡ್ತೀನಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಏನೋ ಮಿಸ್ಸಿಂಗ್ ಗುರು. ಕ್ಯಾಮ್ರಾ ಆ್ಯಂಗಲ್ ನೋಡ್ತಿದ್ದೆ ಡಿಸ್ಪ್ಲೇದಲ್ಲಿ, ನನಗೇನೋ ಮಿಸ್ ಆಗ್ತೈತೆ ಅನಿಸ್ತೈತೆ. ಐ ಥಿಂಕ್ ಇಲ್ಲಿ ನನ್ನ ಚಾನಲ್ ನೇಮು
ಕರೆಕ್ಟ್ ಅದನ್ನು ಹಾಕ್ಸ್ಬೇಕು ಗುರು. ಇದು ನನ್ನ ಹೊಸ ಗಾಡಿ ಓಲಾ S1 Pro ಸೆಕೆಂಡ್ ಜೆನ್ 2. ಇದು ಇಷ್ಟು ದಿನ ಇದು ಸಮೇತ 2 ತಿಂಗಳತ್ತಾಯಿತು ತೊಗೊಂಡು. ಆಲ್ಮೋಸ್ಟ್ ಅಲ್ಲೂ 2 ತಿಂಗಳಿಂದ ಕಿರಣ್ ಹತ್ರನೇ ಇತ್ತು. ಇವಾಗೆಲ್ಲ ಇಸ್ಕೊಂಬಂದಿದ್ದೀನಿ. ಆ್ಯಂಡ್ ಅದರ್ ಥಿಂಗು ಕೆಲಸ ಬೇರೆ ಮಾಡಬೇಕು ಗುರು, ಕಮಿಟ್ಮೆಂಟ್ಸ್ ಜಾಸ್ತಿ ಆಗೈತೆ. ಸೂಪರ್ ಬೈಕ್ ಇಸ್ಕೊಬೇಕಂದ್ರೆ ಫಸ್ಟ್ ಇರೋ ಲೋನ್ಗಳೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಸೂಪರ್ ಬೈಕ್ ತೊಗೊಳೋದು ನೆಕ್ಸ್ಟು. ಆದರೆ ಇನ್ನೊಂದು 2.5-3 ವರ್ಷ ಒಳಗಡೆ ಗಾಡಿ ತೊಗೊಂಡ್ಬಿಡ್ಬೇಕು ಸೂಪರ್ ಬೈಕು. ಯಾವುದಾದ್ರು ನನಗೆ ಆಸೆ ಬಂದ್ಬಿಟ್ಟು ಈಗ ಒಂದು 1000cc ಗಾಡಿ ಮೇಲೆ ಐತೆ, ಇಲ್ಲ ಅಂದರೆ ಒಂದು 660 ಅಪ್ರಿಲಿಯಾ ಇಲ್ಲ R6. ತುಂಬ ಗಾಡಿಗಳು ಬೇರೆ ರೀಲಾಂಚ್ ಆಗೈತೆ, ಖುಷಿ ಆಗ್ತೈತೆ. ಇಂಡಿಯಾದಲ್ಲಿ R7 ಬಿಡ್ತಾವ್ರು, R6 ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನೋಡೋಣ, ನಮ್ಮ ಟೈಮ್ ಬಂದಾಗ ಬಜೆಟ್ನ ನೋಡ್ಬಿಟ್ಟು ಡಿಸೈಡ್ ಮಾಡೋಣ. ಈಗ ಪ್ರೆಸೆಂಟ್ಗೆ 10R ಅಂತ ಆಸೆ ಐತೆ, 10R ಇಲ್ಲ S1ಗೆ. ನೋಡೋಣ ಟೈಮ್ ಬಂದಾಗ. ಇವಾಗ ಪ್ರೆಸೆಂಟ್ಗೆ ಏನು ಜಾಸ್ತಿ ಥಿಂಕ್ ಮಾಡೋದು ಬೇಡ, ಬರೋದು ಲೋನ್ಗಳೆಲ್ಲ ತೀರ್ಸ್ಕೊಂಬಿಡೋಣ. ಈ ಗಾಡಿದು, ಏತರ್ದು ಆ್ಯಂಡ್ ಅದರ್ ಥಿಂಗ್. ಇನ್ನೊಂದು ಯಾವುದಪ್ಪ ಗಾಡಿ ಅದು, R15. ಇಷ್ಟು ಗಾಡಿದು ಲೋನ್ಗಳೆಲ್ಲ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಥಿಂಕ್ ಮಾಡೋಣ ಇನ್ ಫ್ಯೂಚರ್ 3 ಇಯರ್ಸ್ ಆದಮೇಲೆ. ತುಂಬ ಜನ ಮಿಸ್ ಮಾಡ್ಕೊತಿದ್ರಿ ಅನ್ಕೊತೀನಿ, ಮತ್ತೆ ಬಂದಿದ್ದೀನಿ. ಏನಾದರೂ ಸಜೆಷನ್ಸ್ ಕೊಡೋದಿದ್ರೆ ಸಜೆಷನ್ಸ್ ಕೊಡಿ. ಆಡಿಯೋ ಕರೆಕ್ಟಾಗಿ ಬರ್ತಾಯಿದೆಯಾ ಇಲ್ಲ ವಿಡಿಯೋ ಆ್ಯಂಗಲೆಲ್ಲ ಕರೆಕ್ಟಾಗಿದೆಯಾ, ಏನಾದರೂ ಒಂದು ಮಿಸ್ಟೇಕ್ ಇದ್ದರೆ ಫೀಲ್ ಫ್ರೀ ಟು ಕಮೆಂಟ್ ಡೌನ್. ಇಷ್ಟು ದಿನ ಬಂದಿರೋ ಕಮೆಂಟ್ಸ್ಗೆ ಯಾವುದಕ್ಕೂ ರಿಪ್ಲೈ ಕೊಡೋಕ್ಕಾಗ್ತಿಲ್ಲ. ಐ ಆಮ್ ರಿಯಲಿ ಸಾರಿ. ಬಿಕಾಸ್ ನಾನು ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಿಬಿಟ್ಟಿದ್ದೆ. ಅಪ್ಲಿಕೇಶನ್ ಎಲ್ಲ ಇನ್ಸ್ಟಾಲ್ ಮಾಡಿದ್ರೆ ಮೆಸೇಜಸ್ ಬರ್ತೈತೆ ಗುರು. ಎಷ್ಟು ಕಮೆಂಟ್ಸ್ ಐತೆ ಅಂದರೆ ನಾನು ಎಲ್ಲದಕ್ಕೂ ರಿಪ್ಲೈ ಮಾಡ್ಕೊಂಡು ಕೂತ್ಕೊಂಡ್ರೆ ನಂಗೆ ಹತ್ತತ್ರ ಒಂದು 5 ಅವರ್ 6 ಅವರ್ ಟೈಮ್ ಬೇಕು, ಅಷ್ಟು ಕಮೆಂಟ್ಸ್ ಐತೆ. ಹಳೆ ವೀಡಿಯೋಸ್ಗೆಲ್ಲ ಬಂದಿರೋ ರಿಪ್ಲೈಸ್ಗಳು. ಇನ್ಸ್ಟಾಗ್ರಾಮಲ್ಲೂ ತುಂಬ ಜನ ಮೆಸೇಜ್ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಈ ಥರ ಎಲ್ಲ ಒಪ್ಸಿಕೊಂಡಿದ್ದೀರಾ. ಇನ್ಮೇಲಿಂದ ವ್ಲಾಗ್ ಮಾಡ್ತೀನಿ ಗುರು ನಿಮಗೋಸ್ಕರ, ಡೈಲಿ ವ್ಲಾಗ್ಸು. ಅದರಲ್ಲೂ ಕೆಲಸ ಮಾಡೋದು, ಶಾಪಿಂಗ್ ಹೋಗೋದು, ವರ್ಕ್ ಮಾಡೋದು, ಏನೇನು ಮಾಡ್ತೀನೋ ಎಲ್ಲ ಗುರು. ನಂಗೆ ಪರ್ಸ್ನಲ್ ಥಿಂಗ್ಸ್ನೆಲ್ಲ ಹಾಕೋಕ್ಕಾಗಲ್ಲ. ಡೈಲಿ ವ್ಲಾಗ್ಸ್ ಅಂತೂ ಪಕ್ಕಾ ಬರುತ್ತೆ. ಸ್ಟೇ ಟ್ಯೂನ್ಡ್. ಎಲ್ಲ ವಾಚ್ ಮಾಡ್ತಾರ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ. ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ, ಯಾವತ್ತೂ ಆಫ್ ಮಾಡಲ್ಲ. ಬೈಯಂಗಿದ್ರೆ ಬೈರಿ. ಆಲ್ರೆಡಿ ನೆಗೆಟಿವ್ ಕಮೆಂಟ್ಸು ತುಂಬ ಬಂದವೆ. ಅಂದರೆ ಈ R15 ರಿಲೇಟೆಡು, ಒಂದು ಮನೆ ರಿಲೇಟೆಡು ಒಂದು ವ್ಲಾಗ್ ಅಪ್ಲೋಡ್ ಮಾಡಿದೆ. ಆ ವ್ಲಾಗಲ್ಲೆಲ್ಲ ನೆಗೆಟಿವಿಟಿ ಇರಬೇಕು, ಬಟ್ ಈ ಲೆವೆಲ್ಗೆಲ್ಲ ಏನು ಮಾಡೋಕ್ಕಾಗಲ್ಲ. ಇಟ್ ಹರ್ಟ್ಸ್. ಓಕೆ ಬಿಡ್ರಿ, ಎಷ್ಟೊಂದು ತಲೆ ಕೆಡ್ಸ್ಕೊಳೋದು ಬೇಡ. ಯಾರೋ ಚೇಳ್ ನನ್ನ ಮಕ್ಳು ಅಂದ್ಕೊಂಡು ಸುಮ್ಮನೆ ಆಗ್ಬಿಡೋಣ. ಆ ನೆಗೆಟಿವ್ ಕಮೆಂಟ್ಸ್ ನೋಡಿದಾಗ ನಂಗೆ ಏನು ಅನಿಸುತ್ತೆ ಗೊತ್ತಾ, ಈ ತಿರ್ಕೊಂಡು ತಿನ್ನೋರು ದುಡ್ಕೊಂಡು ತಿನ್ನೋರ ಬಗ್ಗೆ ಮಾತಾಡ್ದಂಗೆ. ಕಷ್ಟಪಟ್ಟು ದುಡ್ಕೊಂಡು ತಿಂತಾಯಿದ್ದೀನಿ, ನನ್ನ ಬಗ್ಗೆ ಮಾತಾಡ್ತಾರೆ. ಅವ್ನು ಯಾರೋ ಕೂತ್ಕೊಂಡು ಎಲ್ಲ ತಿರ್ಕೊಂಡು ತಿಂತಾ ಇರ್ತಾನೇನೋ, ತಿರ್ಕೊಂಡು ತಿನ್ನೋನು ದುಡ್ಕೊಂಡು ತಿನ್ನೋನ ಬಗ್ಗೆ ಮಾತಾಡ್ತಾ ಇರ್ತಾನೆ. ಏನು ಮಾಡೋಕ್ಕಾಗಲ್ಲ, ಚೇಳ್ ನನ್ನ ಮಕ್ಕಳು ಬಿಡ್ರಿ. ಆ್ಯಂಡ್ ಗೈಸ್, ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಬಿಕಾಸ್ ಯಾಕಂದರೆ ನಾನು ಇನ್ನೂ ಹೋಗ್ಬಿಟ್ಟು ಈ ವ್ಲಾಗ್ನ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ಮತ್ತೆ ಈಗಲೇ ಅಪ್ಲೋಡು ಮಾಡಬೇಕು. ತುಂಬ ಕೆಲಸ ಐತೆ ಗುರು. ಬಿಕಾಸ್ ಎಷ್ಟೋ ದಿವಸ ಆದಮೇಲೆ ಎಡಿಟಿಂಗ್ ಮಾಡೋಕೆ ಮತ್ತೆ ಕೂತ್ಕೊಂಡ್ರೆ ಒಂಥರ ಕೈ ಫಾಸ್ಟಾಗಿ ಮೂವ್ ಆಗೋಲ್ಲ. ಯಾಕಂದರೆ ಯಾವ ಪಾರ್ಟ್ನ ಎಲ್ಲಿ ಕಟ್ ಮಾಡಬೇಕು ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ 3-4 ಮಂತ್ಸ್ ಆಗ್ತಾ ಬರ್ತೈತೆ. ಐಪ್ಯಾಡೆಲ್ಲ ಯೂಸ್ ಮಾಡಿ ಜಾಸ್ತಿ ಎಡಿಟಿಂಗ್ ಸಾಫ್ಟ್ವೇರ್ ಓಪನ್ ಮಾಡೇ ಬೇಜಾನ್ ದಿವಸ ಆಗೋಯ್ತು ಗುರು. ಇನ್ಮೇಲಿಂದ ಮತ್ತೆ ಎಲ್ಲ ರೆಡಿ ಮಾಡ್ಕೊಬೇಕು. ಅಂದರೆ ಗೆಟ್ ಯೂಸ್ಡ್ ಆದರೆ ಕರೆಕ್ಟಾಗಿರುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಕೆಲ್ಸಕ್ಕೆ ಹೋಗಿ ಅದನ್ನು ವ್ಲಾಗ್ ಮಾಡಿ ತಿರ್ಗಾ ನೈಟ್ 12 ಗಂಟೆಗೆ ಬಂದು ನನ್ನ ಮನೆಗೆ ಬರೋಕ್ಕೆ ಆಗುತ್ತೆ ಆಲ್ಮೋಸ್ಟ್ ಅಲ್ಲ 12 ಗಂಟೆ. ಈ ಗ್ಯಾಪಲ್ಲಿ ಗಾಡಿಗಳನ್ನೆಲ್ಲ ಚಾರ್ಜ್ ಹಾಕಿ ಅಪ್ಪ ಎಷ್ಟು ಕಮಿಟ್ಮೆಂಟ್ಸ್ ಗುರು. ಈ ಕಮಿಟ್ಮೆಂಟಲ್ಲಿ ಇದು ಒಂದು ವ್ಲಾಗಿಂಗು. ಟೈಮ್ ಮ್ಯಾನೇಜ್ಮೆಂಟ್ನ ಕಲಿಬೇಕು, ಕಲ್ತ್ಕೊಂಡೆಲ್ಲ ಮಾಡೋಣ. ಓಕೆ ಗೈಸ್, ನಾನು ನಿಮಗೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನೋಡ್ತೀನಿ ಇನ್ನು ಮಿಕ್ಕಿದ್ದಲ್ಲ. ಟಿಲ್ ದಟ್ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್.